ಧಾರವಾಡ ಗ್ರಾಮೀಣ ಭಾಗದ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ವಿನಯ್ ಕುಲಕರ್ಣಿ ಅವರು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಕಿತ್ತೂರಿನಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರು ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಗ್ರಾಮೀಣ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ದೂರುಗಳು ಪ್ರತಿನಿತ್ಯ ಬರುತ್ತಿವೆ. ಅಧಿಕಾರಿಗಳು ನೀವು ಏನು ಮಾಡುತ್ತಿದ್ದೀರಿ? ಕೆಲ ಕಾನ್ಸ್ಟೇಬಲ್ಗಳು ಬಡ್ಡಿ ರೂಪದಲ್ಲಿ ಹಣ ಕೊಟ್ಟು ಇಸ್ಪೀಟ್ ಆಡಿಸುತ್ತಿದ್ದಾರೆ. ಇದು ಮೇಲಾಧಿಕಾರಿಗಳ ಗಮನಕ್ಕೆ ಇಲ್ಲವೇ ಎಂದು ಶಾಸಕರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಕೆಲ ದಿನಗಳಲ್ಲಿ ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಬಂದ್ ಆಗಬೇಕು. ಇದರ ಬಗ್ಗೆ ಸಂಪೂರ್ಣ ವರದಿಯನ್ನು ನೀಡಬೇಕು ಎಂದು ಶಾಸಕ ವಿನಯ್ ಕುಲಕರ್ಣಿಯವರು ತಾಕೀತು ಮಾಡಿದರು. ಕೆಡಿಪಿ ಸಭೆಗೂ ಮುನ್ನ ಡೊಂಬರಕೊಪ್ಪದ ಪರಿವೀಕ್ಷಣಾ ಮಂದಿರದಲ್ಲಿ ಗ್ರಾಮೀಣ ಕ್ಷೇತ್ರದ 12 ಜನ ರೈತರಿಗೆ ಉಚಿತ ಪಂಪ್ಸೆಟ್, ಆತ್ಮಹತ್ಯೆ ಮಾಡಿಕೊಂಡ 5 ಜನ ರೈತ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಹಾಗೂ ಆಕಸ್ಮಿಕ ಮರಣ ಹೊಂದಿದವರ ಕುಟುಂಬಕ್ಕೆ 7 ಲಕ್ಷ ರೂಪಾಯಿ ಸರ್ಕಾರದ ಪರಿಹಾರದ ಹಣದ ಚೆಕ್ ಅನ್ನು ಶಾಸಕರು ನೀಡಿದರು. ಕೆಡಿಪಿ ಸಭೆ ನಾಮನಿರ್ದೇಶನ ಸದಸ್ಯರನ್ನು ಸನ್ಮಾನಿಸಲಾಯಿತು. ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಶಿವಲೀಲಾ ಕುಲಕರ್ಣಿ, ತಹಶೀಲ್ದಾರ್ ಡಾಕ್ಟರ್ ಡಿ.ಎಚ್. ಹೂಗಾರ್ ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವ ಕೇಸಸ್ ಆಗಿಲ್ಲ. ಸಿಕ್ಕಾಪಟ್ಟೆ ಹಳ್ಳಿಯಾಗ ಎಲ್ಲಾ ಸಣ್ಣ ಸಣ್ಣ ಡಬ್ಬಿ ಅಂಗಡಿ, ಬೀಡಿ ಅಂಗಡಿ ಒಳಗ, ಕಿರಾಣಿ ಅಂಗಡಿ ಒಳಗ ಎಲ್ಲಾ ಕಡೆ ಸೇರೆ ಬರತ್ತ. ಹಾಗೆ ಇಲ್ಲ ಎಲ್ಲಿ ಬಂದಾಗಿಲ್ಲ. ನಿಮ್ಗೆ ಚಲೋ ಲಿಸ್ಟ್ ಕೊಡ್ತೀನಿ. ಅಂದ್ರೆ ಒಂದು 100 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟರು ಅವ್ರಿಗೆ 10,000 ರೂಪಾಯಿ ಮುರ್ಕೊಂಡು ಕೊಡುದು. ಬೈ ಈವ್ನಿಂಗ್ 1 ಲಕ್ಷ ರೂಪಾಯಿ ಹೊಲ್ ಕೊಡ್ಬೇಕು. 90,000 ರೂಪಾಯಿ ಕೊಡ್ತಾರೆ. ಬೈ ಈವ್ನಿಂಗ್ 1 ಲಕ್ಷ ರೂಪಾಯಿ ಕೊಡ್ಬೇಕು. ಹಿಂಗಾದ್ರೆ ಬೇಗ ನಮ್ದು ಆ ಫ್ಯಾಮಿಲಿ ಅನ್ಬಿಟ್ಟು ಹೊಂಟದು. ನಿಮ್ಗೆ ಅದಕ್ಕೆ ನಿನ್ನೆ ಮಣ್ಣಿಂದ ಅದಕ್ಕೆ ಅಷ್ಟು ಸೀರಿಯಸ್ ಆಗುತ್ತೆ. ನಾನು ಯಾರು ಹೇಳೋದಕ್ಕಿಲ್ಲ ಅಲ್ಲಿ. ಆಮೇಲೆ ನಿಮ್ ಪೊಲೀಸರಿಗೆ ಕಳಿಸ್ತಾರೆ ಕೆಳಗಿನವರು, ಅವ್ರು ಕೂಡ ಅಡ್ಜಸ್ಟ್ಮೆಂಟ್ ಪೂರ ಅವರು ದುಡ್ಡು ತಗೋತಾರ. ಮಂತ್ಲಿ ಡೈಲಿ ಏನ್ ಇನ್ಸ್ಪೆಕ್ಟ್ ಕ್ಲಬ್ ಇವ್ರು ಆಡಿಸ್ತಾರ, ಅವ್ರು ಡೈಲಿ ಕೊಡ್ತಾರ. ಅವ್ರು ಡೈಲಿ ದುಡ್ಡು ನಿಮ್ PSI ಗಳು ಸಫರ್ ಅದಾರ. ನಿಮ್ ಪೊಲೀಸ್ CPI PSI ಸಫರ್ ಅದಾರ. ಇದು ಭಯಂಕರ ಸೀರಿಯಸ್ ಗಮನ ತೋರಿ ನೀವು. ಇವೆರಡು ಇಶ್ಯೂಸ್ ಅಂತೂ ಭಾಳ ಹಾರಿಬಲ್ ಆಗ್ಯಾವ. ಇವನ್ ಗಾಂಜಾದು ಭಯಂಕರ ಜಾಸ್ತಿ ಆಗೈತೆ. ಸ್ವಲ್ಪ ದಿವಸ ಭಯಂಕರ ಸ್ಟ್ರಿಕ್ಟ್ ಆತ. ಮತ್ತೆ ಈಗೆಲ್ಲ ಫುಲ್ ಸಾಗಿ ಬಿಡ್ತೈತೆ. ಅಲ್ಲ ಈಗಾದ್ರೂ ಒಟ್ಟು ನೀವು ಸ್ವಲ್ಪ ಸೀರಿಯಸ್ ತೋರಿ. ರಿಸ್ಪೆಕ್ಟ್ ಅಂತೂ ಕಂಪ್ಲೀಟ್ ಬಂದಾಗ ಈಗ IPL ಚಲೋ ಆತ. ಇನ್ ಬೆಟ್ಟಿಂಗ್ ನಾವು IPL ಚಲೋ ಸಿಕ್ಕಾಪಟ್ಟಿ ಬ್ಯಾಟಿಂಗ್ ನಾವು ಹೊಳಿ ಲಿಟರಲ್ ನಮ್ಮ ಹಳ್ಳಿಯಾಗೆಲ್ಲ ಹೊರ ಮಾಡ್ಕೊಂಡು ಅವು ಸುಸೈಡ್ ಮಾಡ್ಕೊಂಡು ಎಷ್ಟು IPL ಬೆಟ್ಟಿಂಗ್ ಸುಸೈಡ್ ಮಾಡ್ಕೊಳಕತ್ತಾರ. ಇವನ್ನೆಲ್ಲ ನಮಗ ಬಾಳ ಮಂದಿ ಗಮನಕ್ಕೆ ಬರುವಂತದ್ದು. ಯಾಕಂದ್ರ ಹುಬ್ಳಿ ಧಾರವಾಡ ಶಹರ ಎಕ್ಸಾಂಪಲ್ ಧಾರವಾಡ ಅಂದ್ರಂತೂ ವಿದ್ಯಾಕಾಶಿ ಅಂತಾರ, ಸಾಂಸ್ಕೃತಿಕ ನಗರ ಅಂತಾರ. ಬಟ್ ಪರಿಸ್ಥಿತಿ ಇವತ್ತು ಹಲವಾರು ಕಡೆ ಈ ಡ್ರಗ್ ಮಾಫಿಯಾ, ಆಮ್ಯಾಗ ಲಿಕರ್ಗಳು ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ದರ್ವಂದ್ ಹಳ್ಳಿ ಒಳಗೂ 4-5 ಪಾಯಿಂಟ್ನಾಗ 5-6 ಪಾಯಿಂಟ್ನಾಗ ಸೆರೆ ಮಾರುವಂತದ್ದು ನಾವು ನೋಡತ್ತೀವಿ. ಅದಕ್ಕೆ ನಾನು ನಿನ್ನಿಂದನೂ SP ಅವ್ರನ್ನು ಕೂಡ ಕರೆದೆ. ಪೊಲೀಸರು ಕೂಡ ಇದ್ರ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗ್ತೊಂಡಿವಿ. ಆಮೇಲೆ ಹಲವಾರು ಕಡೆ ಮಟಕ ಪ್ರಾರಂಭ ಆದಂತವ್ರು ನಮ್ ನ್ಯೂಸ್ ಅದಾವು. ಜೊತೆಗೆ ಇಸ್ಪೇಟ್ ಕ್ಲಬ್ಗಳ ಪ್ರಾರಂಭ ಅಂತ ನೋಡ್ತೀವಿ ನಾವು. ಇವನ್ನೆಲ್ಲ ನಾವು ಕಂಪ್ಲೀಟ್ಲಿ ಬಂದ್ ಮಾಡುವಂತ ವ್ಯವಸ್ಥೆಗೆ ಇದಕ್ಕೆ ಸೂಕ್ತವಂತ ಕ್ರಮ ನಾವು ತಗೊಂತೀವಿ ಅನ್ನೋದ್ರ ಪ್ರಶ್ನೆ ಎಲ್ಲ ತಗೊಂತೀವಿ. ಇದ್ರ ಬಗ್ಗೆ ಕೆಲವೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಸ್ ಅದಾರ, ಅಧಿಕಾರಿಗಳಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಅದಾರ. ಯಾಕಂದ್ರೆ ಅಧಿಕಾರಿಗಳಿಗೆ ಒಂದೊಂದ್ಸಲ ಇವು ಗಮನಕ್ಕೂ ಇರಂಗಿಲ್ಲ. ಮ್ಯಾಲಿನ ಅಧಿಕಾರಿಗಳು ಗಮನಕ್ಕೂ ಇಲ್ಲಿವಲ್ಲ. ಅವಂತ ಯಾರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವರೇ ಬಡ್ಡಿ ಸಾಲ ಕೊಡುವಂತ ವ್ಯವಸ್ಥೆ ಒಳಗೆ ಹಲವಾರು ಮಂದಿ ಪೊಲೀಸರಿಗೆ ಇನ್ವಾಲ್ವ್ ಅದಾರ. ಇಂಥವ್ರು ಯಾರ್ಯಾರು ಪೊಲೀಸ್ ಇನ್ವಾಲ್ವ್ ಅದಾರ ಅವ್ರ ಮೇಲೆ ಸೀರಿಯಸ್ ಆಗಿ ನಾವು ಕ್ರಮ ತಗೊಂತೀವಿ.